26 ವರ್ಷದ ವಿಧವೆಯ ಜೊತೆಯಲ್ಲಿ 52 ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ ನಲ್ಲಿ ಬಿರುಕಾಗಿದೆ. ಪ್ರೇಯಸಿಯ ಕೊಲೆಯಲ್ಲಿ ಇದು ಅಂತ್ಯವಾಗಿದೆ. 26 ವರ್ಷದ ವಿಧವೆಯ ಜೊತೆಯಲ್ಲಿ 52 ವರ್ಷದ ವ್ಯಕ್ತಿ ಲಿವಿಂಗ್ ಟುಗೆದರ್ ನಲ್ಲಿ ಇರ್ತಾರೆ. ಲಿವಿಂಗ್ ಟುಗೆದರ್ ನಲ್ಲಿ ನೋಡಿ ಬಿರುಕಾಗಿರುತ್ತೆ. ಪ್ರೇಯಸಿಯ ಕೊಲೆಯಲ್ಲಿ ಇದು ಅಂತ್ಯ ಆಗಿರುತ್ತೆ. ಬೆಂಗಳೂರಿನ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ಇದು. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಮಾಜಿ ಪ್ರೇಯಸಿಯ ಭೀಕರವಾದಂತಹ ಕೊಲೆಯಾಗಿದೆ. 60% ಸುಟ್ಟಂತಹ ಗಾಯಗಳಿಂದಾಗಿ ಆಸ್ಪತ್ರೆಯಲ್ಲಿ ವಿಧವೆ ವನಜಾಕ್ಷಿಯವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ. ಹುಳಿಮಾವು ಪೊಲೀಸರಿಂದ ಆರೋಪಿ ವಿಠ್ಠಲನ ಬಂಧನ ಕೂಡ ಆಗಿದೆ. ಕಾಲ ಕೆಟ್ಟೋಯ್ತು ಅಂತ ಹೇಳಿ ದೊಡ್ಡವರು ಹೇಳುವಂತಹ ವಿಚಾರಗಳಿಗೆ ಏನಿರುತ್ತೆ ಸುಳ್ಳಲ್ಲ ಅದು. ಈ ತರ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ಅವರು ಮನಗಂಡೆ ಈ ರೀತಿಯಾಗಿ ಹೇಳಿರ್ತಾರೆ ಅಂತ ಹೇಳಿ ಅನ್ಸುತ್ತೆ. ಅಂತಹ ದೊಡ್ಡವರೇ ಒಂದೊಂದ್ಸಲ ತಪ್ಪು ಮಾಡ್ತಾರೆ ನೋಡಿ. 52 ವರ್ಷ ಈತನಿಗೆ, 26 ವರ್ಷದ ವಿಧವೆಯ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ ಇರ್ತಾರೆ. ಓಕೆ, ಈತನಿಗೂ ಹೆಂಡತಿ ಇರಲಿಲ್ಲ, ಅವ್ರಿಗೂ ಗಂಡ ಇರಲಿಲ್ಲ, ಓಕೆ ಇದ್ರು, ಅಚ್ಚುಕಟ್ಟಾಗಿ ಇರೋದು ಬಿಟ್ಟು ನೋಡಿ ಅಲ್ಲಿ ಏನೋ ಸಮಸ್ಯೆಗಳಾಗಿದೆ. ಆ ಸಮಸ್ಯೆ ಹೆಂಗ ಅಂತ್ಯ ಆಗಿದೆ ಅಂತಂದ್ರೆ ಆಕೆಯ ಮರ್ಡರ್ ಅನ್ನ ಮಾಡಿರುವಂಥದ್ದು. ಕ್ಯಾಬ್ ಚಾಲಕನಾಗಿದ್ದಂತಹ ವಿಠಲನಿಗೆ ವನಜಾಕ್ಷಿಯ ಪರಿಚಯ ಆಗಿರುತ್ತೆ ನೋಡಿ. ಇಬ್ರು ಕೂಡ ಆನೇಕಲ್ ಬಳಿಯ ಮಳೆನಲ್ಲಸಂದ್ರದ ನಿವಾಸಿಗಳಾಗಿರ್ತಾರೆ. ಮೃತ ವನಜಾಕ್ಷಿಗೆ ಮದುವೆಯಾಗಿ ಪತಿ ಮೃತಪಟ್ಟಿರ್ತಾರೆ. ವಿಠಲನಿಗೆ ಇಬ್ಬರು ಪತ್ನಿಯರಿರ್ತಾರೆ. ಮೊದಲ ಪತ್ನಿ ಸಾವನ್ನಪ್ಪಿರ್ತಾರೆ, ಇನ್ನು ಎರಡನೇ ಪತ್ನಿ ಬೇರೊಬ್ಬರ ಜೊತೆಯಲ್ಲಿ ಪರಾರಿ ಕೂಡ ಆಗಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇಬ್ಬರು ಪತ್ನಿಯರ ಬಳಿಯಲ್ಲಿ ವನಜಾಕ್ಷಿ ಜೊತೆಯಲ್ಲಿ ಸ್ನೇಹವನ್ನ ಬೆಳೆಸ್ಕೊಂಡಿರ್ತಾನೆ ವಿಠಲ್. ಇಬ್ರು ಪತ್ನಿಯರು ಇಲ್ಲ, ಒಬ್ರು ತೀರ್ಕೊಂಡಿದ್ದಾರೆ, ಮತ್ತೊಬ್ರು ಇನ್ನೊಬ್ರು ಜೊತೆ ಹೋಗ್ಬಿಟ್ಟಿರ್ತಾರೆ. ಸೊ 3-4 ವರ್ಷಗಳಿಂದ ವನಜಾಕ್ಷಿ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ಇತ್ತೀಚೆಗೆ ವಿಠಲನನ್ನ ಅವಾಯ್ಡ್ ಮಾಡ್ತಾ ಇರ್ತಾರಂತೆ ವನಜಾಕ್ಷಿಯವರು. ಕಳೆದೊಂದು ತಿಂಗಳಿನಿಂದ ಇದೇ ವಿಚಾರಕ್ಕೆ ಜಗಳ ಕೂಡ ಆಡ್ತಾ ಇರ್ತಾರೆ. ಶನಿವಾರ ಮತ್ತೊಬ್ಬ ಸ್ನೇಹಿತನ ಜೊತೆಯಲ್ಲಿ ಹೋಗ್ತಾ ಇರ್ತಾರಂತೆ ವನಜಾಕ್ಷಿಯವರು. ಈ ಸಂದರ್ಭದಲ್ಲಿ ಕಾರನ್ನ ಹಿಂಬಾಲಿಸ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಯಾರು ಈ ವ್ಯಕ್ತಿ? ಹುಳಿಮಾವು ಠಾಣೆಯ ವ್ಯಾಪ್ತಿಯಲ್ಲಿ ಇನ್ನು ಹೊಮ್ಮದೇವನಹಳ್ಳಿ ಬಳಿಯಲ್ಲಿ ಒಂದು ಘಟನೆಯಾಗುತ್ತೆ. ಏನು ಅಂತಂದ್ರೆ ಹಿಂಬಾಲಿಸ್ಕೊಂಡು ಹೋದವರು ಪೆಟ್ರೋಲ್ ಸುರಿದು ಯಾರ್ದೋ ಜೊತೆ ಹೋಗ್ತಾ ಇದ್ದಾಳೆ ಈಕೆ ಅಂತ ಹೇಳಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಆನಂತರವಾಗಿ ಇವರಿಬ್ರು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಈಕೆ ಯಾರ ಜೊತೆ ಹೋಗ್ತಾ ಇರ್ತಾರೆ ಇವರು ಇಬ್ರು ಕೂಡ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಈತನನ್ನ ನೋಡಿದಂತಹ ತಕ್ಷಣ ಕಾರ್ನಿಂದ ಹಿಡಿದು ಓಡ್ಲಿಕ್ಕೆ ಏನು ಪರಾರಿ ಆಗ್ತಾ ಇರ್ತಾರೆ ವನಜಾಕ್ಷಿ ಹಾಗೂ ಆಕೆಯ ಸ್ನೇಹಿತ. ವನಜಾಕ್ಷಿ ಮೇಲೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿಬಿಡ್ತಾರೆ ವಿಠಲ್. 60% ಸುಟ್ಟ ಗಾಯಗಳಿಂದಾಗಿ ಈಗಾಗಲೇ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ವನಜಾಕ್ಷಿಯವರು ಸಾವನ್ನಪ್ಪಿದ್ದಾರೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿದೆ. ಆರೋಪಿ ವಿಠಲನನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಪೊಲೀಸರು.